ಸೊ ಹಾಯ್ ಗಾಯ್ಸ್, ಐ ಹೋಪ್ ನಾನು ನಿಮಗೆಲ್ಲ ನೆನಪಿದ್ದೀನಿ ಅನ್ಕೊತೀನಿ. ತುಂಬ ದಿನ ಆದಮೇಲೆ ನನ್ನ ಒಂದು ಲಾಂಗ್ ವಿಡಿಯೋ ಇವತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಏರ್ಪೇರ್ ಇದ್ದೇ ಇರುತ್ತೆ ಲೈಫಲ್ಲಿ, ಅಪ್ಸ್ ಡೌನ್ಸ್. ಲೈಫಲ್ಲಿ ತುಂಬ ಗೆಲುವು ಕಂಡಿದ್ದೀನಿ, ತುಂಬ ಸೋಲು ಕಂಡಿದ್ದೀನಿ. ಆ್ಯಂಡ್ ಮೋರ್ ಓವರ್, ಯಾರು ಈ ರಾಹುಲ್ ಅನ್ನೋದು? ನಮ್ಗೆ ಯಾರೂ ಪಾಡ್ಕಾಸ್ಟ್ ಏನಿಲ್ಲ. ಲೈಕ್ ನಾನು ವೀಕೆಂಡ್ ವಿತ್ ರಮೇಶ್ ಹೋಗೋಷ್ಟು ಅಷ್ಟು ದೊಡ್ಡ ಸಾಧನೆ ಮಾಡಿಲ್ಲ. ಬಟ್ ಸ್ಟಿಲ್ ಐ ವಾಂಟ್ ಟು ಶೇರ್ ಮೈ ಐಡೆಂಟಿಫಿಕೇಶನ್ ಇನ್ ವಿತ್ ಯು ಗೈಸ್ ಇನ್ ದಿಸ್ ಪ್ಲಾಟ್ಫಾರ್ಮ್. ಈ ಒಂದು ಯೂಟ್ಯೂಬಲ್ಲಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ ನನಗೊಂದು ವೇದಿಕೆ ಸಿಕ್ಕಿದೆ. ಆ್ಯಂಡ್ ಆಭಾರಿ. ನಾನೊಬ್ಬ ಮಿಡಿಲ್ ಕ್ಲಾಸ್ ಹುಡುಗ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಒಂದು ಹಳ್ಳಿಲಿ. ಆ್ಯಂಡ್ ನಾನು ಹುಟ್ಟಿ 2 ವರ್ಷಕ್ಕೆ ನನ್ನ ತಂದೆ ನನ್ನ ಕರ್ಕೊಂಡು, ನಮ್ಮ ಇಡೀ ಕುಟುಂಬ ಕರ್ಕೊಂಡು ಬೇರೊಂದು ನಗರಕ್ಕೆ ದುಡಿಯೋಕ್ಕೆ ಹೋದರು. ನಮ್ಮ ತಂದೆ ನಮ್ಮನ್ನು ಓದಿಸೋದ್ರಲ್ಲಿ ಆಲ್ಮೋಸ್ಟ್ 18ರಿಂದ 20 ವರ್ಷ ಬೇರೆ ಊರಲ್ಲಿ ಇದ್ಕೊಂಡು ನಮ್ಮನ್ನೆಲ್ಲ ಓದಿಸಿ ಇಷ್ಟು ದೊಡ್ಡದವ್ರು ಮಾಡಿದ್ರು. ಆ್ಯಂಡ್ ಇವಾಗ ನಾವು ಸೇಮ್ ಆ್ಯಸ್ ಇಟ್ ಈಸ್, ನಾವು ಮತ್ತೆ ಗಳಿಸೋಕೆ ಮತ್ತೊಂದು ಸಿಟಿಗೆ ಹೋದ್ವಿ. ಈ ಉತ್ತರ ಕನ್ನಡದಲ್ಲಿ ಹುಟ್ಟಿರೋಂಥ ಎಲ್ಲರ ಹಣೆಬರ ಇದೇ ಇರುತ್ತೆ. ಒಂದು ಸಿಟಿಯಿಂದ ಇನ್ನೊಂದು ಸಿಟಿ, ಇನ್ನೊಂದು ಸಿಟಿಯಿಂದ ಇನ್ನೊಂದು ಸಿಟಿ. ಬಿಕಾಸ್ ನಮ್ಮ ಉತ್ತರ ಕನ್ನಡ ರಾಜಕೀಯ ಚೆನ್ನಾಗಿದೆ ಅಂದರೆ ನಮ್ಮ ಮೊಮ್ಮಕ್ಕಳೆಲ್ಲ ಮರಿ ಮೊಮ್ಮಕ್ಕಳು ಬಂದ್ರೂ ಆ ಒಂದು ಭಾಗನ ಡೆವಲಪ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಚಿನ್ನ ನಂಬಿಕೆ ಇದೆ ನೋಡ, ಅಪಾರ್ಟ್ ಆಫ್ ದಾಸ್. ಆ್ಯಂಡ್ ನನ್ನ ಸಂಪೂರ್ಣ ನಿಮಗೆ ಮಾಹಿತಿ ಬೇಕಂತಂದರೆ 2021ರಲ್ಲಿ BCom ಮುಗಿಸ್ದೆ. ಅದಾದಮೇಲೆ ಆ್ಯಸ್ ಇಟ್ ಈಸ್ ನಮ್ಮ ಉತ್ತರ ಕನ್ನಡ ಜನ ಏನು ಮಾಡ್ತಾರೆ, ಧಾರವಾಡಕ್ಕೆ ಹೋಗಿ 2 ವರ್ಷ ಓದ್ತೀವಿ. ಆ್ಯಂಡ್ ನಾನು ಓದಿದ್ದೆ. ಆ್ಯಂಡ್ 2 ವರ್ಷದಲ್ಲಿ ಒಂದಿಷ್ಟು ಎಕ್ಸಾಮ್ಗಳನ್ನ ಕೊಟ್ಟಿದ್ದೀನಿ. ಇದು ಸರಿಯಿಲ್ಲ ಕಾರಣಕ್ಕೆ ಅದೆಷ್ಟೋ ಎಕ್ಸಾಮ್ಗಳಲ್ಲಿ ಸೆಲೆಕ್ಟ್ ಆಗಿ ಆಗದೇ ಇದ್ದು, ಎಕ್ಸಾಮ್ ಕ್ಯಾನ್ಸಲ್ ಆಗಿ ಎಲ್ಲ ಆಗಿ ಮತ್ತೆ ಅಲ್ಲೇ ಉಳಿದಿದ್ದೀನಿ. ಬಟ್ ಸ್ಟಿಲ್ ಆ ಒಂದು ಜರ್ನಿನ ನೆನಪಿಡ್ಸ್ಕೊತೀನಿ. ಅವಕಾಶ ಸಿಕ್ಕಿದರೆ ನಾನು ಇವಾಗ ಕರೆಕ್ಟಾಗಿ ಗೌರ್ಮೆಂಟ್ ಹುದ್ದೆಯಲ್ಲಿ ಇರಬೇಕಿತ್ತು. ಬಟ್ ಹಣೆ ಬರ ನಮಗೆ ಕೈ ಕೊಟ್ಟ ಕಾರಣ ನಾವು ಇವಾಗ ಖಾಸಗಿ ಉದ್ಯೋಗದಲ್ಲಿ. ಆ್ಯಂಡ್ ಏನಪ್ಪ ನೀನು ಬೆಂಗಳೂರು, ಆಮೇಲೆ ಎಷ್ಟೋ ಜನ ನಮ್ಮ ಕರ್ನಾಟಕ ಬಿಟ್ಟು ಆಟೋಮೆಟಿಕ್ ಚೆನ್ನೈಗೆ ಏನಕ್ಕೆ ಹೋಗಿದ್ದೆ ಅಂತ ಕೇಳಿದ್ರೆ ಅದೊಂದು ದಿನ ಕತೆ, ಆಮೇಲೆ ಹೇಳ್ತೀನಿ. ಬಟ್ ಸ್ಟಿಲ್ ಯಾವಾಗ ನಾನು ಧಾರವಾಡದಲ್ಲಿದ್ದಾಗ ಮುಗಿದಿದ್ದಾದಮೇಲೆ ಡೈರೆಕ್ಟಾಗಿ ಚೆನ್ನೈಗೆ ಹೋದೆ. ಚೆನ್ನೈನಲ್ಲಿ 1ರಿಂದ 1.5 ವರ್ಷ ಕೆಲಸ ಮಾಡಿ ಕರೆಂಟ್ಲಿ ಇವಾಗ ಬ್ಯಾಂಗ್ಳೂರಲ್ಲಿ suleika.com ಅಂತ ಒಂದು ಕಂಪ್ನಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಿದ್ದೀನಿ. ಸಪೋರ್ಟ್ ಮ್ಯಾನೇಜರಾಗಿ ಪೋಸ್ಟ್ ಇದೆ. ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಳ್ಳೆ ಸ್ಯಾಲ್ರಿ ಇದೆ. ದ್ಯಾಟ್ಸ್ ಇಟ್. ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ನಮ್ಮ ಬಗ್ಗೆ ಮಾಹಿತಿ ಹೇಳ್ತೀವಿ. ಅಲ್ಲಿವರೆಗೂ ಬಾಯ್, ಸಿಗೋಣ, ಗುಡ್ ನೈಟ್.